ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂಥ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 147 ಅದರ 15ನೇ ವಾಕ್ಯ. ತನ್ನ ನುಡಿಯನ್ನು ಭೂಲೋಕಕ್ಕೆ ಕಳುಹಿಸುತ್ತಾನೆ, ಆತನ ವಾಕ್ಯವು ಬಹು ವೇಗಶಾಲಿಯಾಗಿದೆ. ದೇವರ ವಾಕ್ಯ ಜೀವವುಳ್ಳದ್ದು ಎಂದು ಇಬ್ರಿಯ ಪತ್ರಿಕೆ 4:12 ಓದ್ತೀವಿ. ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು. ಅದರ ಅರ್ಥ ದ ವರ್ಡ್ ಆಫ್ ಗಾಡ್ ಈಸ್ ಲಿವಿಂಗ್ ಆ್ಯಂಡ್ ಆ್ಯಕ್ಟಿವ್. ಅದು ಜೀವವುಳ್ಳಂತಹ ವಾಕ್ಯ, ಅದು ಆ್ಯಕ್ಟಿವ್ ಆದಂತಹ ವಾಕ್ಯ. ಕಾರ್ಯ ಸಾಧಕವಾದದ್ದು ಅಂತ ಹೇಳಿದ್ರೆ, ಒಂದು ಕಾರ್ಯವನ್ನು ಮಾಡಬೇಕು ಅಂತ ಅದು ತೀರ್ಮಾನ ಮಾಡಿಬಿಟ್ರೆ ಅದು ಮಾಡಿಬಿಡುತ್ತೆ. ಅದಕ್ಕೆ ಪವರ್ ಇದೆ, ಅದಕ್ಕೆ ಜೀವ ಇದೆ. ನಮ್ಮಲ್ಲಿ ಅನೇಕರಿಗೆ ಜೀವ ಇದೆ, ಆದರೆ ಅನೇಕ ಸಂದರ್ಭದಲ್ಲಿ ಮಾಡಬೇಕು ಅಂತ ನೆನೆಸಿದ್ದು ನಾವು ಮಾಡ್ತಾ ಇಲ್ಲ. ಅದರ ಅರ್ಥ ಏನು? ಜೀವಿಸ್ತಾ ಇದ್ದೀವಿ, ಬಟ್ ಆ್ಯಕ್ಟಿವ್ ಅಲ್ಲ. ನಾವು ಆ್ಯಕ್ಟಿವ್ ಆದಾಗ ಏನು ಮಾಡ್ತೀವಿ? ಮಾಡಬೇಕಾದ್ದನ್ನು ಬಹಳ ಉತ್ಸಾಹದಿಂದ, ಆಸಕ್ತಿಯಿಂದ ಮಾಡಿಬಿಡ್ತೀವಿ ನಾವು. ಆದರೆ ಕೆಲವು ಸಂದರ್ಭಗಳಲ್ಲಿ ನಮ್ಮಲ್ಲಿ ಆ ಆ್ಯಕ್ಟಿವ್ನೆಸ್ ಇರಲ್ಲ, ಆ ಒಂದು ಉಜ್ಜೀವನ ಇರಲ್ಲ. ಜೀವ ಇದೆ, ಉಜ್ಜೀವನ ಇಲ್ಲ. ಆದರೆ ಈ ದಿವಸಗಳಲ್ಲಿ ದೇವರು ನಮ್ಮಿಂದ ಬಯಸುವಂಥದ್ದು ಉಜ್ಜೀವನ. ಇಲ್ಲಿ ಕೀರ್ತನೆಯಲ್ಲಿ ನಾವು ನೋಡ್ತೀವಿ, ಆತನ ವಾಕ್ಯವು ಬಹು ವೇಗಶಾಲಿಯಾಗಿದೆ. ತನ್ನ ನುಡಿಯನ್ನು ಭೂಲೋಕಕ್ಕೆ ಕಳಿಸ್ಕೊಡ್ತಾನೆ. ತನ್ನ ಜನರಿಗೋಸ್ಕರ, ತನ್ನ ಮಕ್ಕಳ ಬಿಡುಗಡೆಗೋಸ್ಕರ ದೇವರು ತನ್ನ ನುಡಿಯನ್ನು ಈ ಲೋಕಕ್ಕೆ ಕಳುಹಿಸುವಾಗ ವಾಕ್ಯ ಹೇಳ್ತದೆ, ಅದು ಬಹಳ ವೇಗವಾಗಿ ಬರ್ತದಂತೆ. ಶಬ್ದದ ವೇಗಕ್ಕಿಂತ ಬೆಳಕಿನ ವೇಗ ಇನ್ನೂ ಜಾಸ್ತಿ ಇದೆ. ಆದರೆ ಬೆಳಕಿನ ವೇಗ ಅಲ್ಲ, ಇದಕ್ಕಿಂತಲೂ ವೇಗವಾಗಿ ದೇವರ ವಾಕ್ಯ ಬರ್ತದೆ. ಬಹಳ ವೇಗವಾಗಿ ಅಂದರೆ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡಲ್ಲಿ, ಇಲ್ಲಿ ಬಿಟ್ಟರೆ ಅಲ್ಲಿ ಕಾಣಿಸಿರುತ್ತದು. ಅಷ್ಟು ವೇಗವಾಗಿ ಹೋಗ್ತದೆ. ನಮ್ಮ ಜೀವಿತದಲ್ಲೂ ಸಹ ದೇವರು ತನ್ನ ಮಾತನ್ನು ಹೇಳಿದ್ರೆ, ದೇವರೊಂದು ಮಾತನ್ನು ಕೊಟ್ಟರೆ ಅದು ದೊಡ್ಡ ಅದ್ಭುತವನ್ನು ಮಾಡುವ ಹಾಗೆ ವೇಗವಾಗಿ ಬರುವಂಥದ್ದಾಗಿದೆ. ಸತ್ಯವೇದವನ್ನು ಓದುವಾಗ ಅನೇಕ ಈ ರೀತಿಯ ಘಟನೆಗಳನ್ನು ನಾವು ನೋಡ್ಬೋದು. ಪ್ರತ್ಯೇಕವಾಗಿ ಯೋಹಾನ್ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಒಬ್ಬ ಪ್ರಧಾನನ ಮಗನು ಕಪೆರ್ನೌಮಿನಲ್ಲಿ ಅಸ್ವಸ್ಥನಾಗಿರ್ತಾನೆ. ಯೇಸು ಗಲಿಲಾಯಕ್ಕೆ ಬಂದಂತಹ ಇನ್ಫಾರ್ಮೇಷನ್ಸ್ ಈ ಅರಮನೆಯ ಪ್ರಧಾನನಿಗೆ ಗೊತ್ತಾಗುತ್ತೆ. ಯೇಸು ಕಾನಾ ಊರಿಗೆ ಬಂದು ಗಲಿಲಾಯಕ್ಕೆ ಬಂದಿದ್ದಾರೆ ಎಂಬುದು ಅವನಿಗೆ ಗೊತ್ತಾದಾಗ ಅವನೇನು ಮಾಡ್ತಾನೆ? ಈ ಯೇಸುವಿನ ಬಳಿಗೆ ಅವನು ಹೋಗ್ತಾನೆ. ಯೋಹಾನ 4ನೇ ಅಧ್ಯಾಯ 47ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ಯೇಸು ಯೂದಾಯದಿಂದ ಗಲಿಲಾಯಕ್ಕೆ ಬಂದ ಸುದ್ದಿಯನ್ನು ಆ ಪ್ರಧಾನನು ಕೇಳಿದಾಗ ತನ್ನ ಮಗನು ಸಾಯುವ ಹಾಗಿದ್ದರಿಂದ ಯೇಸುವಿನ ಬಳಿಗೆ ಹೋಗಿ, ನೀನು ಇಳಿದು ಬಂದು ನನ್ನ ಮಗನನ್ನು ಸ್ವಸ್ಥ ಮಾಡಬೇಕೆಂದು ಬೇಡಿಕೊಂಡನು. ಇವನು ಯೇಸುವಿನ ಹತ್ರ ಹೋಗ್ತಾನೆ, ನನ್ನ ಮಗನನ್ನು ನೀನು ಸ್ವಸ್ಥ ಮಾಡಬೇಕು ಅಂತ ಹೇಳ್ತಾನೆ. ಸ್ವಸ್ಥ ಮಾಡಬೇಕು ಅಂತ ಹೇಳಿದಾಗ ಯೇಸು ಸ್ವಾಮಿ ಅವ್ರಿಗೆ ಹೇಳ್ತಾರೆ, ಇಲ್ಲ, ನೀವು ಅದ್ಭುತಗಳನ್ನು ಸೂಚಕಾರ್ಯಗಳನ್ನು ನೋಡದಿದ್ರೆ ನಂಬೋದೇ ಇಲ್ಲ ಅಂತೆಲ್ಲ ಹೇಳಿದಾಗ ಯೇಸು ಹೇಳ್ತಾರೆ, ಆವಾಗ ಅವನು ಇಲ್ಲ ಸ್ವಾಮಿ ಬರಬೇಕು ಅಂತ ರಿಕ್ವೆಸ್ಟ್ ಮಾಡಿದಾಗ 50ನೇ ವಾಕ್ಯದಲ್ಲಿ ಯೇಸು ಹೇಳ್ತಾರೆ, ನಿನ್ನ ಮಗನು ಬದುಕ್ತಾನೆ, ಹೋಗು. ಅವನು ನಂಬಿಕೆಯಿಂದ ಹೊರಟೋಗ್ತಾನೆ. ಯೇಸು ತನಗೆ ಹೇಳಿದ ಮಾತನ್ನು ನಂಬಿ ಹೊರಟೋಗ್ತಾನೆ. ನಿನ್ನ ಮಗ ಬದುಕ್ತಾನೆ, ನಾನು ಬರೋ ಅವಶ್ಯಕತೆ ಇಲ್ಲ, ಹೋಗು ಅಂತೇಳಿ ಕಳಿಸ್ಬಿಡ್ತಾನೆ. ಇವನು ಪ್ರಯಾಣ ಮಾಡಿ ತನ್ನ ಮನೆಗೆ ಹೋಗ್ತಾನೆ. ಇವತ್ತಿನ ಥರ ಫೋನ್ ಇಲ್ಲ, ಫೋನ್ ಮಾಡಿ ಕೇಳೋದಕ್ಕೆ, ಆ ಮೊಬೈಲ್ ಫೋನಲ್ಲಿ ಫೋನ್ ಮಾಡಿ ಮಗನಿಗೆ ಹೇಗಿದೆ ಅಂತೆಲ್ಲ ಕೇಳಿ ಇನ್ಫಾರ್ಮೇಷನ್ಸ್ ಕೊಡೋದಕ್ಕೆ, ವಿಡಿಯೋ ಕಾಲ್ ಮಾಡೋದಕ್ಕೆ ಯಾವುದೂ ಸಹ ಸನ್ನಿವೇಶ ಇಲ್ಲದೆ ಇರುವಂತಹ ಒಂದು ಕಾಲ. ಅವನು ನಂಬಿಕೊಂಡು ಯೇಸುಸ್ವಾಮಿನ ಮಾತನ್ನು ನಂಬಿ ಅವನು ಮುಂದೆ ಹೋಗ್ತಾನೆ. ನಂಬಿ ಮುಂದೆ ಹೋಗ್ತಾ ಇರುವಂತಹ ಆ ಸಂದರ್ಭದಲ್ಲಿ ಏನಾಗ್ತಾ ಇದೆ, ಅವನು ಮುಂದೆ ಹೋಗಬೇಕಾದ್ರೆ ಅಲ್ಲಿ ನೆಕ್ಸ್ಟ್ ನಾವು ನೋಡುವಂಥ ಸಮಯದಲ್ಲಿ ಏನಾಗ್ತಾ ಇದೆ, ಹೋಗುತ್ತಿರುವಲ್ಲಿ 51ನೇ ವಾಕ್ಯ, ಅವನು ಇನ್ನೂ ಘಟ್ಟ ಇಳಿದು ಹೋಗುತ್ತಿರುವಲ್ಲಿ ಅವನ ಆಳುಗಳು ಬಂದು ಹೇಳ್ತಾರೆ, ನಿನ್ನ ಮಗ ಬದುಕೊಂಡಿದ್ದಾನೆ. ತಕ್ಷಣ ಇವನು ಕೇಳ್ತಾನೆ, ಯಾವಾಗ ಅವನಿಗೆ ಹುಷಾರಾಯಿತು? ಆಗ ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಜ್ವರ ಅವನನ್ನು ಬಿಡ್ತು ಅಂತ ಹೇಳಿದಾಗ 53ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ಆಗ ನಿನ್ನ ಮಗನು ಬದುಕುತ್ತಾನೆಂದು ಯೇಸು ತನಗೆ ಹೇಳಿದ ತಾಸಿನಲ್ಲಿಯೇ ಅದಾಯಿತು. ಯೇಸು ಹೇಳಿದ ತಕ್ಷಣ, ಹೆಚ್ಚು ಕಡಿಮೆ ಕಪೆರ್ನೌಮ್ ಮತ್ತು ಕಾನಾ ಮಧ್ಯದಲ್ಲಿ ಹೆಚ್ಚು ಕಡಿಮೆ 30 ಕಿಲೋಮೀಟ್ರಿಗಿಂತ ದೂರ ಇದೆ. 30 ಕಿಲೋಮೀಟ್ರಿಗಿಂತ ದೂರ ಇರುವಂತಹ ಊರಲ್ಲಿ ಇಮ್ಮಿಡಿಯೇಟಾಗಿ ಏನಾಗಿದೆ, ಯೇಸು ಹೇಳಿದಂತಹ ಅದೇ ಗಳಿಗೆಯಲ್ಲಿ, ಅದೇ ಸಮಯದಲ್ಲಿ 30 ಕಿಲೋಮೀಟ್ರ್ ವೇಗದಲ್ಲಿ ಆ ಮಗನನ್ನು ಟಚ್ ಮಾಡಿ ಅವನನ್ನು ಸ್ವಸ್ಥ ಮಾಡಿದರೆ ಎಷ್ಟು ವೇಗವಾಗಿ! ಕಾರಣ ಬೆಳಕಿನ ವೇಗಕ್ಕಿಂತಲೂ ಬಹಳ ವೇಗವಾಗಿ ಇಲ್ಲಿ ಹೇಳಿದ
ಅದೇ ಸಮಯದಲ್ಲಿ ಆ ಮಗನಿಗೆ ಅಲ್ಲಿ ಗುಣ ಆಗಿದ್ದರೆ, ಇವತ್ತು ನಿನ್ನ ಸಮಸ್ಯೆ ಏನಾಗಿದ್ರು, ನಿನ್ನ ವೇದನೆ ಏನೇ ಆಗಿದ್ರು, ನಿನ್ನ ದುಃಖ ಏನೇ ಆಗಿದ್ರು, ನಿನ್ನ ಕಷ್ಟ ಏನೇ ಆಗಿದ್ರು, ನಿನ್ನ ದೇವರಲ್ಲಿ ಆಶ್ರಯಿಸಿ ದೇವರ ಮುಖವನ್ನು ನೋಡೋದಾದರೆ ನಿನಗಾಗಿ ಅದ್ಭುತವನ್ನು ಮಾಡುವ ಒಬ್ಬ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನೊಂದು ಮಾತನ್ನು ಹೇಳಿದರೆ ಅದು ನಿನ್ನ ಜೀವಿತದಲ್ಲಿ ಬಿಡುಗಡೆ, ಅದು ವೇಗವಾಗಿ ಬರ್ತದೆ. ನೀನು ಎಷ್ಟೇ ದೂರದಲ್ಲಿದ್ದರೂ, ಎಷ್ಟೇ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದರೂ, ಮಹಾ ಜಲಪ್ರವಾಹದ ರೀತಿಯ ಸನ್ನಿವೇಶದಲ್ಲಿದ್ದರೂ, ಯೇಸು ಹತ್ರ ಹೇಳು, ಸ್ವಾಮಿ ಒಂದು ಮಾತನ್ನು ಹೇಳು ಸ್ವಾಮಿ. ನೀನು ಒಂದು ಮಾತನ್ನು ಹೇಳಿದ್ರೆ ದೇವರೇ ನನ್ನ ಆಳಿಗೆ ಗುಣ ಆಗತ್ತೆ, ನನ್ನ ಮಗನಿಗೆ ಗುಣ ಆಗುತ್ತೆ. ಶತಾಧಿಪತಿಯ ಸ್ವಾಮಿ ಹೇಳ್ತಾರೆ, ಸ್ವಾಮಿ ನೀನೊಂದು ಮಾತು ಹೇಳಿದ್ರೆ ನನ್ನ ಆಳಿಗೆ ಗುಣ ಆಗೋಗುತ್ತೆ. ನನ್ನ ಮನೇಲಿರುವಂಥ ಆಳು ಅವನೆಲ್ಲಿದ್ದಾನೋ, ಅವನೇ ಕೋಣೆ ಯಾವುದೋ, ಎಲ್ಲಿ ಯಾವುದೂ ನಮಗೆ ಇನ್ಫಾರ್ಮೇಷನ್ ಇಲ್ಲ, ಆದರೆ ಅವನೊಂದು ಮಾತು ಹೇಳ್ತಾನೆ, ನಿನ್ನ ಒಂದು ಮಾತು ನನ್ನ ಆಳನ್ನು ಗುಣ ಮಾಡುತ್ತೆ. ಅದರ ಅರ್ಥ ಆ ಮಾತಿನಲ್ಲಿ ಪವರ್ ಇದೆ, ಮಾತು ವೇಗವಾಗಿ ಹೋಗುತ್ತೆ. ಕೀರ್ತನೆ ಹೇಳುತ್ತೆ, ಆತನ ವಾಕ್ಯವು ವೇಗಶಾಲಿಯಾಗಿದೆ, ಬಹು ವೇಗಶಾಲಿಯಾಗಿದೆ. ವೇಗವಾಗಿ ಬಂದು ನಿನ್ನನ್ನು ಮುಟ್ಟಿ ನಿನ್ನನ್ನು ಸ್ವಸ್ಥ ಮಾಡುವಂಥದ್ದು. ಆ ವಾಕ್ಯದಲ್ಲಿ ನಂಬಿಕೆ ಇಡೋಣ, ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವರ್ತಿ ಕರ್ತನೆ, ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸ್ತೇವೆ. ನಿನ್ನ ಕೃಪೆ ಆಶೀರ್ವಾದ ನಮ್ಮ ಮೇಲಿರಲಿ ಅಪ್ಪ. ನಿನ್ನ ವಾಕ್ಯದಿಂದ ನಮ್ಮನ್ನು ಬಲಪಡಿಸ್ತಾ ಇರೋದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯ ಬಹು ವೇಗಶಾಲಿಯಾಗಿದೆ ಅಪ್ಪ. ಯಾರ್ಯಾರು ಈ ವಾಕ್ಯ ಕೇಳುವವರು ವೇದನೆಯಲ್ಲಿ ನಿರಾಶೆಯಲ್ಲಿದ್ದಾರೋ, ಈ ವಾಕ್ಯ ದೇವರೇ ಅವರ ಹೃದಯದಲ್ಲಿ, ಅವರ ಶರೀರದಲ್ಲಿ ಹೋಗಿ ಎಲ್ಲಿ ಬಲಹೀನತೆ ಇದೆಯೋ ಅಲ್ಲಿ ಮುಟ್ಟಿ ಅವರನ್ನು ಸ್ವಸ್ಥಪಡಿಸಲಿ, ಗುಣಪಡಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.